ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅಶ್ವಿನಿ. ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಹೊಸ ರೆಸಿಪಿ ತೊಗೊಂಬಂದಿದ್ದೀನಿ. ಪಾಲಕ್ ಪಲಾವ್ ರೆಸಿಪಿನ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಹೇಗೆ ಮಾಡೋದು ನೋಡ್ಕೊಬಂದ್ಬಿಡೋಣ. ಇವತ್ತು ನಾನು ಐಟಮ್ ತೋರಿಸ್ತಿಲ್ಲ, ಹಾಗೆ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ. ಒಂದು ಜಾರ್ ತೊಗೊಂಡಿದ್ದೀನಿ. ಮಸಾಲಾನ ರುಬ್ಬಿಟ್ಕೋಬೇಕು, ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಈರುಳ್ಳಿನ ದಪ್ಪದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಬೆಳ್ಳುಳ್ಳಿ ಎಸ್ಲು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನಾನು 1 ಇಂಚಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಸ್ವಲ್ಪ ಪುದೀನ ಹಾಕ್ಕೊಳ್ತಾಯಿದ್ದೀನಿ. ತರಕಾರಿ ಆದರೆ ಸಾಕಾಗುತ್ತೆ. ಇದಾದಮೇಲೆ ನಾನು ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ 8 ಮೆಣಸಿನ್ಕಾಯಿನ ಹಾಕ್ಕೊಳ್ತಾಯಿದ್ದೀನಿ. ನಾನಿಲ್ಲಿ ಒಂದು ರೈಸ್ಗೆ ಬೇಕಾಗೋಷ್ಟು ಮಸಾಲಾನ ತೋರಿಸ್ತಾಯಿದ್ದೀನಿ. ಇದು ಖಾರ ಸರಿ ಹೋಗುತ್ತೆ. ಹಾಗೆ ಇಲ್ಲಿ ಒಂದು 10 ಮೆಣಸನ್ನ ಹಾಕ್ಕೊಳ್ತಾಯಿದ್ದೀನಿ, ಒಣಮೆಣಸನ್ನ. ಜಾಸ್ತಿ ತಿನ್ನೋರು ಇನ್ನೊಂದೆರಡು ಜಾಸ್ತಿ ಹಾಕೋಬೋದು. ಇದಾದಮೇಲೆ ನಾನು ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾಯಿದ್ದೀನಿ. ಇದಾದಮೇಲೆ ಪಾಲಕ್ ಸೊಪ್ಪನ್ನ 1 ಕಪ್ ಪಾಲಕ್ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಮಿಕ್ಸಿಗೆ ಹಾಕಿ ರುಬ್ಕೊಳ್ತಾಯಿದ್ದೀನಿ. ಸೊಪ್ಪನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು. ಸರಿ ಹಾಕಿದ್ರೆ ರುಬ್ಬಕ್ಕಾಗಲ್ಲ. ಆದ್ದರಿಂದ ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ನೀರು ಹಾಕೋಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಎಷ್ಟು ಪಾಲಕ್ ಪಲಾವ್ಗೆ ಮಸಾಲಾನ ರೆಡಿ ಮಾಡ್ಕೊಂಡಾಯಿತು. ಈ ಥರ ರುಬ್ಕೊಂಡ್ರೆ ಸಾಕು. ನುಣ್ಣದಾಗಿ ಏನು ಬೇಕಾಗಿಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಇದಾದಮೇಲೆ ನಾನು 5 ಲೀಟ್ರ್ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ, ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 5ರಿಂದ 6 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತೀನಿ. ಆಯಿಲ್ ಕಡಿಮೆ ತಿಂತೀನಿ ಅನ್ನೋರು ಬೇಕಾದ್ರೆ ಒಂದು 3 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹೀಗೆ ಎಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಆದ್ದರಿಂದ ನಾನು ಇಲ್ಲಿ 5 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾಯಿದ್ದೀನಿ. ಇದಾದಮೇಲೆ ಪಕ್ಕದಲ್ಲೇ ನಾನು ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಬೇಗ ಆಗಬೇಕಂತಂದರೆ ಪಲಾವು ಯಾವುದೇ ಮಾಡಬೇಕಂದ್ರೆ ಪಲಾವ್ ಐಟಮ್ಸ್ ಮಾಡ್ತೀವಿ, ಬೇಗ ಆಗಬೇಕಂದಾಗ ಬಿಸಿನೀರನ್ನ ಪಕ್ಕದಲ್ಲಿ ಇಟ್ಕೊಂಡ್ರೆ ಅಡುಗೆ ಬೇಗ ಆಗುತ್ತೆ. ಅದಕ್ಕೆ ಇವಾಗ ನಾನು ಎಣ್ಣೆ ಕಾದಿದೆ, ಸ್ವಲ್ಪ ಹಾಗೆ ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ. ಇದಾದಮೇಲೆ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೀವು ಉದ್ದದಾಗಿ ಬೇಕಾದರೂ ಕಟ್ ಮಾಡ್ಕೊಬೋದು, ಸಣ್ಣದಾಗಿ ಬೇಕಾದ್ರೂ ಮಾಡ್ಕೊಬೋದು. ನಾನಿಲ್ಲಿ ಉದ್ದದಾಗಿ ಮಾಡ್ಕೊಂಡಿದ್ದೀನಿ, ಸ್ಲೈಸ್ ಥರ ಮಾಡ್ಕೊಂಡಿದ್ದೀನಿ. ಪಲಾವ್ಗೆಲ್ಲ ಈ ಥರ ಸ್ಲೈಸ್ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇದು ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ತುಂಬ ಹೊತ್ತೇನು ಫ್ರೈ ಮಾಡಬೇಕಾಗಿಲ್ಲ, ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಲಂಚ್ ಬಾಕ್ಸ್ಗಂತೂ ತುಂಬ ಈಸಿ, ತುಂಬ ಜಾಸ್ತಿ ಕಟ್ ಮಾಡೋದಿರಲ್ಲ, ಏನಿರಲ್ಲ. ಬೇಗ ಲಂಚ್ ಬಾಕ್ಸ್ನ ರೆಡಿ ಮಾಡ್ಕೋಬೋದು. ಅಷ್ಟು ಈಸಿ ರೆಸಿಪಿ ಇದು. ಒಂದ್ಸರಿ ಟ್ರೈ ಮಾಡಿ. ಮತ್ತು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು. ಯಾಕಂದರೆ ನಮ್ಮ ಸೈಡ್ ಮೈಸೂರು ಹಾಸನ ಸೈಡೆಲ್ಲ ಮಾರ್ನಿಂಗ್ ನಾವು ರೈಸ್ ಐಟಮ್ಸ್ ತಿಂತೀವಲ್ವ, ಆದ್ದರಿಂದ ಮಾರ್ನಿಂಗ್ ಅಷ್ಟಕ್ಕೆ ಬೇಕಾದರೂ ಇದನ್ನ ಮಾಡ್ಕೋಬೋದು. ಇದಾದಮೇಲೆ ನಾನು 1/2 ಕಪ್ಪಷ್ಟು ಬಟಾಣಿನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಒಣಗಿರೋದು ಹಸಿದು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಇಲ್ಲಿ ಹಸಿ ಬಟಾಣಿ ಇತ್ತು ನನ್ನ ಹತ್ರ, ಹಸಿ ಬಟಾಣಿನ ಹಾಕ್ಕೊಳ್ತಾಯಿದ್ದೀನಿ. ಇದಾದಮೇಲೆ ನಾನು ಒಂದು ಆಲೂಗೆಡ್ಡೆನ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ. ಇನ್ನೇನು ವೆಜಿಟೇಬಲ್ಸ್ನ ಹಾಕಬಾರ್ದು, ಯಾಕಂದರೆ ಪಾಲಕ್ ರೈಸ್ ಪಲಾವ್ಗೆ ವೆಜಿಟೇಬಲ್ಸ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ. ಆಲೂಗಡ್ಡೆ ಬಟಾಣಿ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡಬೇಕು. ಬಟಾಣಿ ಎಲ್ಲ ಸ್ವಲ್ಪ ಬೇಯಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಆರಾಮಾಗಿ ಒಂದು 15 ಮಿನಿಟ್ಸಲ್ಲೆಲ್ಲ ರೆಡಿ ಆಗಿಬಿಡುತ್ತೆ. ಮಸಾಲ ಒಂದು ರುಬ್ಬಿಟ್ಕೊಬಿಟ್ರೆ ಬೇಗ ಅದಕ್ಕೂ ಏನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಕೊಂಡ್ರೆ ಬೇಗ ಆಗಿಬಿಡುತ್ತೆ ರೆಡಿ ಮಾಡಿಕೊಂಡು. ಇದಾದಮೇಲೆ ನಾನು 3 ಸಣ್ಣದಾದ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ, ದಪ್ಪಗೆ. ನೀವು ಬೇಕಾದ್ರೆ ಸಣ್ಣಕ್ಕೆ ಬೇಕಾದರೂ ಮಾಡ್ಕೋಬೋದು, ದಪ್ಪಕ್ಕೆ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಗಾತ್ರದಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ. ಇದು ಅಷ್ಟೇ, ಟೊಮೊಟೊ ಸ್ವಲ್ಪ ಬೇಯೋವರೆಗೂ ಬೇಯಿಸಬೇಕು, ಸಾಫ್ಟ್ ಆಗೋವರೆಗೂ ಟೊಮೊಟೊ. ಇದಾದಮೇಲೆ ನಾನು ಇದಕ್ಕೆ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಪುಡಿ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಗ್ರೀನ್ ಕಲರೇ ಬೇಕು ಫುಲ್ ಅಂತ ಅಂದರೆ. ಇದಾದಮೇಲೆ ನಾನು 1 ಸ್ಪೂನಷ್ಟು ಚಕ್ಕೆ ಲವಂಗ, ಮನೆಯಲ್ಲೇ ಪುಡಿ ಮಾಡಿಟ್ಕೊಂಡಿರೋದು ಚಕ್ಕೆ ಲವಂಗನ ಹಾಕ್ಕೊಳ್ತಾಯಿದ್ದೀನಿ. ಇದು ಸ್ವಲ್ಪ ಹಾಗೆ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ರೌಂಡ್ ತಿರುಗಿಸಾದ್ಮೇಲೆ ರುಬ್ಬಿಟ್ಟಿರೋಂಥ ಮಸಾಲಾನ ಹಾಕ್ಕೊಳ್ತಾಯಿದ್ದೀನಿ. ಮಸಾಲಾನೂ ಅಷ್ಟೇ ತುಂಬ ಹೊತ್ತು ಅವಶ್ಯಕತೆ ಇಲ್ಲ, ಅದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಹಾಕಿದ್ಮೇಲೆ 2-3 ಮಿನಿಟ್ಸ್ ಚೆನ್ನಾಗಿ ಬೇಯಿಸಬೇಕು. ಅದಾದಮೇಲೆ ನಾವು ಪಕ್ಕದಲ್ಲೇ ಕಾಯಿಸಿಟ್ಟಿರೋಂಥ ನೀರನ್ನ ಹಾಕೋಬೋದು. ಇವಾಗ ನೋಡಿ, ಅದು ಮಸಾಲೆ ಅರ್ಧದಷ್ಟು ಸುಂಡೋಗ್ಬಿಡುತ್ತೆ, ಎಲ್ಲ ಇರುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು. ಅದು ಚೆನ್ನಾಗಿ ನೀಟಾಗಿ ಎಣ್ಣೆ ಬಿಟ್ಕೊಳ್ಳುತ್ತಲ್ಲ, ಅಲ್ಲಿವರೆಗೆ ಬೇಯಿಸಬೇಕು. ಇಲ್ಲಾಂದರೆ ಹಸಿ ಸ್ಮೆಲ್ ಬರುತ್ತೆ. ಅದೇ 3 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ಹೇಳಿದ್ನಲ್ಲ
ನೋಡಿ ಈ ಥರ ನೀಟಾಗಿ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಬೆಂದಾದಮೇಲೆ ಇದಕ್ಕೆ ನಾನು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸಾಲ್ಟು ಅಷ್ಟೇ ಒಂದು ಗ್ಲಾಸ್ ರೈಸ್ ಹಾಕ್ಕೊಳ್ತಿದ್ದೀನಲ್ವ ಅದಕ್ಕೆ 1 ಗ್ಲಾಸಷ್ಟು 1 ಸ್ಪೂನು ಕಟ್ಟಾಗುತ್ತೆ ಉಪ್ಪು, ಅದಕ್ಕೆ 1 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಉಪ್ಪು ಹಳ್ಳುಪ್ಪು ಬೇಕಾದರೂ ಹಾಕೋಬೋದು, ಪುಡಿ ಉಪ್ಪು ಬೇಕಾದರೂ ಹಾಕೋಬೋದು. ನಾನು ಇಲ್ಲಿ ಪುಡಿ ಉಪ್ಪನ್ನ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ನಾನು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತೋರಿಸ್ತಾ ಇದ್ದೀನಲ್ಲ ಯಾವ ಗ್ಲಾಸಲ್ಲಿ ನಾವು ರೈಸ್ನ ತೊಗೊಳ್ತಾ ಇರ್ತೀವಿ ಆ ಗ್ಲಾಸಲ್ಲಿ 2 ಗ್ಲಾಸ್ ನೀರು ಹಾಕಿದ್ರೆ ಸಾಕಾಗುತ್ತೆ. ಹುಡಿಯಾಗುತ್ತೆ. ಆದರೆ ಮನೆ ರೈಸ್ ಮಾಡ್ತಾಯಿದ್ದೀವಿ ಅಂತ ಅಂದರೆ ನಾವು ಬಾಸ್ಮತಿ ರೈಸ್ ಎಲ್ಲ ಮಾಡಿದ್ರೆ ಸ್ವಲ್ಪ ನೀರು ಕಡಿಮೆ ಹಾಕಬೇಕಾಗುತ್ತೆ. ಇಲ್ಲಿ BT ರೈಸ್, ಸೋನಾ ಮಸೂರಿ ಆ ಥರ ರೈಸ್ನ ಯೂಸ್ ಮಾಡ್ತಿದ್ದೀವಿ ಅಂತ ಅಂದರೆ 1 ಗ್ಲಾಸ್ ರೈಸ್ಗೆ 1 ಗ್ಲಾಸ್ ನೀರು ಹಾಕಿದ್ರೆ ಆಗುತ್ತೆ. ನೋಡಿ ಇವಾಗ ಕುದೀತಾ ಇದೆ. ತುಂಬ ಹೊತ್ತೇನು ತೊಗೊಳ್ಳಲ್ಲ, ಯಾಕಂದರೆ ಫಸ್ಟೇ ನೀರು ಕಾಯಿಸಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಒಂದು 5 ನಿಮಿಷ ಮುಂಚಿಟ್ಟೆ ಇವಾಗ ರೈಸ್ನ ತೊಳೆದಿಟ್ಕೊಂಡಿದ್ದೆ ಸ್ವಲ್ಪ ನೆನಲಿ ಅಂತ. ಅದನ್ನು ಈಗ ಇದಕ್ಕೆ ಹಾಕಿ ತಿರ್ಸ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಒಂದು ಕುದಿ ಬರೋವರೆಗೂ ಪಲಾವ್ನ ಹಾಗೆ ಬೇಯಿಸ್ಕೋಬೇಕು. ಫಸ್ಟೇ ವಿಷಲ್ ಹಾಕ್ಬಾರ್ದು, ಯಾಕಂದರೆ ಮಸಾಲ ಮೇಗೆ ಬಂದುಬಿಡುತ್ತೆ, ಕೆಳಗಡೆ ಉಟ್ಕೊಬಿಡುತ್ತೆ. ಅದಕ್ಕೆ ಇದನ್ನು ಕ್ಲೋಸ್ ಮಾಡಿದೆ. ನೋಡಿ ಇವಾಗ 1 ವಿಷಲ್ ಆಗಂಟ ವೆಯ್ಟ್ ಮಾಡಿ ಓಪನ್ ಮಾಡಿದೆ. ಇವಾಗ ಕ್ವಿಕ್ಕಾಗಿ ತೋರಿಸೋದ್ರಿಂದ ಕ್ವಿಕ್ಕಾಗಿ ವೀಡಿಯೋ ಬರ್ತಿದೆ ಅಷ್ಟೇ. ನೋಡಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನೊಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿದ್ದೆ ಅಲ್ವಾ, ಆದರೆ ಹಾಕ್ಬಿಟ್ರೆ ನೋಡಿ ಈ ಥರ ಹುಡಿಯಾಗಿ ನೀಟಾಗಿ ಬರಲ್ಲ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದ್ಸರಿ, ಮಸಾಲೆ ಮೇಲಿರುತ್ತಲ್ಲ ಅದೆಲ್ಲನೂ. ಇವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಸರ್ವ್ ಮಾಡೋದು ಒಂದೇ ಬಾಕಿ. ನನಗೆ ಯಾವಾಗಲೂ ಪಲಾವ್ ಮಾಡಬೇಕಾದ್ರೆ ನೀಟಾಗಿ ಬೆಂದಿದೆ ರೈಸು ಅನ್ನೋ ಟೈಮಲ್ಲೇ ವಿಸಲ್ನ ಕ್ಲೋಸ್ ಮಾಡಬೇಕು, ಇಲ್ಲಾಂದರೆ ರೈಸ್ ಚೆನ್ನಾಗಿ ಆಗಲ್ಲ. ನಾನು ಸರ್ವ್ ಮಾಡಿದ್ದೀನಿ ನೋಡಿ. ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ಮಾಡಿದ್ದೆ. ಟೇಸ್ಟಿ ಆ್ಯಂಡ್ ಪಾಲಕ್ ಪಲಾವ್ ರೆಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಕಮೆಂಟ್ ಮಾಡಿ.